ನನ್ನ ಹೆಸರು ಲೋಕೇಶ್ ಅಂತ. ನಾನು ಶಿರಾದಿಂದ ಮಾತಾಡ್ತಾ ಇದ್ದೀನಿ. GPSTR ಕ್ಲಾಸ್ಗಳು ಸರ್ವ್ ಮಾಡಬೇಕಾದ್ರೆ ಮೊದಲನೇ ಪತ್ರಿಕೆಯಲ್ಲಿ ನಮ್ಮ ಮನೆಯವ್ರಿಗೆ ನಾನು ನಮ್ಮ ಮಡದಿಯವರಿಗೆ ಇದಕ್ಕೆ ಕ್ಲಾಸ್ಗೆ ಅಟೆಂಡ್ ಮಾಡಿಸಿದ್ದೆ. ಮೊದಲನೇ ಪತ್ರಿಕೆಯಲ್ಲಿ 22 ಅಂಕ ಬಂದಿತ್ತು. ಮೂರನೇ ಪತ್ರಿಕೆಯಲ್ಲಿ 87 ಅಂಕಗಳನ್ನ ಪಡ್ಕೊಂಡಿದ್ರು. ಸಮಾಜ ವಿಜ್ಞಾನದಲ್ಲಿ ಅವರು ಕಡಿಮೆ ಅಂಕಗಳು ಬಂದಿದ್ದರಿಂದ ಅವ್ರದ್ದು ಲೀಸ್ಟ್ನಲ್ಲಿ ಬರಲಿಲ್ಲ, ಅಪಾಯಿಂಟ್ ಆಗಲಿಲ್ಲ. ಆದರೆ ಈ ಈ ವ್ಯಾಕರಣಾಂಶಗಳೇನಿದ್ದಾವೆ ಇವುಗಳನ್ನೆಲ್ಲವೂ ಸಹ ಆ ಕಪ್ಪು ಹಲಗೆ ಮೇಲೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಮಾಡೋದೇ ತುಂಬ ಕಷ್ಟ. ಅದರಲ್ಲಿ ಆನ್ಲೈನಲ್ಲಿ ಪ್ರತಿಯೊಂದಕ್ಕೂ ಪ್ರಶ್ನೆ ಪತ್ರಿಕೆ ಹುಡುಕಿ ಸ್ಪಷ್ಟವಾಗಿ ಮಾಡ್ತಕ್ಕಂಥ ಸರ್ರು ನಾನು ಸಾಕಷ್ಟು ಆನ್ಲೈನ್ ಕ್ಲಾಸ್ಗಳನ್ನ ಕೇಳಿದ್ದೀವಿ. ನಾನು ಸಹ 2019ರಲ್ಲಿ FDA ಎಕ್ಸಾಮ್ಗೆ ಅನ್ಅಕಾಡೆಮಿನಲ್ಲಿ ಕ್ಲಾಸ್ ಸಬ್ಸ್ಕ್ರೈಬ್ ಆಗಿದ್ದೆ ಸುಂದರೇಶ್ ಸರ್ ಮಾಡಬೇಕಾದ್ರೆ. ಆದರೆ ಇಷ್ಟು ಸ್ಪಷ್ಟವಾಗಿ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ ಎಲ್ಲರೂ ನೋಡಿರ್ತೀರಿ, ಆದರೆ ಇಷ್ಟು ಸ್ಪಷ್ಟವಾಗಿ ಪ್ರತಿಯೊಂದನ್ನು ಕೆಲವು ವ್ಯಾಕರಣಾಂಶಗಳು ಏನಿದ್ದಾವೆ ಅವನ್ನ ಮತ್ತೆ ಅವರು ಒಂದು ಸಾರಿ ಉದಾಹರಣೆ ಕೊಟ್ಟು ಪ್ರಶ್ನೆ ಪತ್ರಿಕೆ ತೋರಿಸಿ ಹೇಳಿದ್ದಾರೆ ಅಂದರೆ ಮತ್ತೆ ರಿಪಿಟೇಷನ್ನೇ ಬೇಕಾಗೋದಿಲ್ಲ ಅನಿಸುತ್ತೆ. ನನ್ನ ಒಟ್ಟು ಭಾವನೆ ಏನಪ್ಪ ಅಂತಂದರೆ, ಈ ಮಟ್ಟಕ್ಕೆ ಆನ್ಲೈನಲ್ಲಿ ಕ್ಲಾಸ್ ಮಾಡೋರು ನಾನು ನೋಡಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಅದು ನಿಜವೂ ಸಹ ಹೌದು. ಯಾಕೆ ಅಂದರೆ ಇಷ್ಟು ಒತ್ತು ಕೊಟ್ಟು ಪ್ರತಿಯೊಂದನ್ನು ಹುಡುಕಿ ಕಂಟೆಂಟ್ನ ಅಷ್ಟು ಈಸಿಯಾಗಿ ಎಲ್ಲರೂ ಏನು ಆ ತರಗತಿ ಇರ್ತದೆ, ತರಗತಿ ಮುಗಿಸ್ಬೇಕು ಅಂತ ನೋಡ್ತಾರೆ. ಪ್ರತಿಯೊಂದನ್ನು ಸ್ಪಷ್ಟಪಡಿಸಿ ಇಷ್ಟು ಉತ್ತಮವಾಗಿ ತರಗತಿಗಳನ್ನ ಮಾಡಿದಂಥವ್ರನ್ನ ನಾನು ಮೊದಲು ನೋಡಿದ್ದೀನಿ ಅಂಥೇಳಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.